ವಿಜಯ ಏಕಾದಶಿ 2026 ದಿನಾಂಕಗಳು, ಸಮಯಗಳು, ಆಚರಣೆಗಳು, ವ್ರತ, ಕಥಾ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ 11ನೇ ದಿನದಂದು ಆಚರಿಸಲಾಗುವ ವಿಜಯ ಏಕಾದಶಿಯು ವಿಷ್ಣುವಿಗೆ ಮೀಸಲಾಗಿರುವ ಪವಿತ್ರ ಹಿಂದೂ ಉಪವಾಸದ ದಿನವಾಗಿದೆ. ಫೆಬ್ರವರಿ 13, 2026ರಂದು ಬರುವ ಈ ಏಕಾದಶಿಯು ಅಡೆತಡೆಗಳು ಮತ್ತು ಶತ್ರುಗಳ ಮೇಲೆ ವಿಜಯವನ್ನು ನೀಡುವಲ್ಲಿ ಹೆಸರುವಾಸಿಯಾಗಿದೆ. ಈ ಸಮಗ್ರ ಲೇಖನವು ಅದರ ದಿನಾಂಕಗಳು, ನಿಖರವಾದ ಸಮಯಗಳು, ಪೌರಾಣಿಕ ವ್ರತ ಕಥಾಕಥೆಗಳು, ವಿಸ್ತಾರವಾದ ಆಚರಣೆಗಳು, ಪೂಜಾ ವಿಧಿಗಳು, ಉಪವಾಸ ಮಾರ್ಗಸೂಚಿಗಳು, 24 ವೈಕುಂಠ ಚಕ್ರಗಳ ಮೇಲಿನ ಪರಿಣಾಮ, ಮಹತ್ವ ಮತ್ತು ಪ್ರಯೋಜನಗಳನ್ನು ಆಳವಾಗಿ ಪರಿಶೀಲಿಸುತ್ತದೆ. ಭಕ್ತರು ಆಧ್ಯಾತ್ಮಿಕ ಮತ್ತು ಲೌಕಿಕ ಯಶಸ್ಸಿಗೆ ಭಕ್ತಿಯಿಂದ ಇದನ್ನು ಆಚರಿಸಲು ಸಹಾಯ ಮಾಡುತ್ತದೆ. ವಿಜಯ ಏಕಾದಶಿ 2026 ದಿನಾಂಕ ಶುಕ್ರವಾರ ಫೆಬ್ರವರಿ 13, 2026. ಏಕಾದಶಿಯ ತಿಥಿ ಆರಂಭ ಫೆಬ್ರವರಿ 12, 2026ರಂದು ಮಧ್ಯಾಹ್ನ 12:22ಕ್ಕೆ ಏಕಾದಶಿ ತಿಥಿ ಕೊನೆಗೊಳ್ಳುತ್ತದೆ. ಫೆಬ್ರವರಿ 13, 2026ರಂದು ಮಧ್ಯಾಹ್ನ 2:25ಕ್ಕೆ ಕೊನೆಗೊಳ್ಳುತ್ತದೆ. ಪಾರಣ ಸಮಯ ಅಂದರೆ ಉಪವಾಸ ಮುರಿಯುವ ಸಮಯ ಫೆಬ್ರವರಿ 14, 2026ರಂದು ಬೆಳಿಗ್ಗೆ 8:25ರಿಂದ ಬೆಳಿಗ್ಗೆ 9:14ರವರೆಗೆ ಇರುತ್ತದೆ. ಹರಿವಸಾರ ಅಂತ್ಯದ ಸಮಯ ಫೆಬ್ರವರಿ 14, 2026ರಂದು ಬೆಳಿಗ್ಗೆ ಸರಿಸುಮಾರು 8:25ಕ್ಕೆ ಅಂತ್ಯವಾಗುತ್ತದೆ. ದ್ವಾದಶಿ ಅಂತ್ಯದ ಕ್ಷಣ ಫೆಬ್ರವರಿ 14, 2026ರಂದು 4:01 ಮುಗಿಯುತ್ತದೆ. ಈ ಉಪವಾಸವು ಫೆಬ್ರವರಿ 13ರಂದು ಸೂರ್ಯೋದಯದ ಸಮಯದಲ್ಲಿ ಆರಂಭವಾಗುತ್ತದೆ ಮತ್ತು ಫೆಬ್ರವರಿ 14ರಂದು ಹರಿವಸರ ಅವಧಿಯನ್ನು ತಪ್ಪಿಸುತ್ತದೆ. ಇನ್ನು ವಿಜಯ ಏಕಾದಶಿಯ ಮಹತ್ವವನ್ನು ನಾವು ತಿಳಿದುಕೊಳ್ಳುವುದಾದರೆ, ಪದ್ಮಪುರಾಣ, ಸ್ಕಂದ ಪುರಾಣದಂತಹ ಪ್ರಾಚೀನ ಗ್ರಂಥಗಳ ಪ್ರಕಾರ ಎಲ್ಲ ಪ್ರಯತ್ನಗಳಲ್ಲಿ ವಿಜಯವನ್ನು ನೀಡುವ ಶಕ್ತಿಗಾಗಿ ವಿಜಯ ಏಕಾದಶಿ ಎಂಬ ಅರ್ಥವನ್ನು ಹೊಂದಿರುವ ವಿಜಯ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಇದು ಆಂತರಿಕ ದುರ್ಗುಣಗಳು, ಬಾಹ್ಯ ಸವಾಲುಗಳು ಮತ್ತು ಕರ್ಮ ಪಾಪಗಳನ್ನು ಜಯಿಸುವ ಸಂಕೇತವಾಗಿದೆ. ವೈಯಕ್ತಿಕ, ವೃತ್ತಿಪರ ಅಥವಾ ಆಧ್ಯಾತ್ಮಿಕ ಯುದ್ಧಗಳಲ್ಲಿ ಯಶಸ್ಸಿಗೆ ವಿಷ್ಣುವಿನ ಆಶೀರ್ವಾದವನ್ನು ಕೋರಲು ಭಕ್ತರು ಉಪವಾಸ ಮಾಡುತ್ತಾರೆ. ಈ ಏಕಾದಶಿಯು ಫಾಲ್ಗುಣದ ಸಮಯದಲ್ಲಿ ವಿಶೇಷವಾಗಿ ಶುಭಕರವಾಗಿರುತ್ತದೆ ಎಂದು ನಂಬಲಾಗುತ್ತದೆ. ನವೀಕರಣ ಮತ್ತು ವಿಜಯದ ವಿಷಯಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಹೋಳಿಯಂತಹ ಹಬ್ಬಗಳಿಗೆ ತಯಾರಿ ಮಾಡುತ್ತದೆ. ಇದು ಬಹುಜನ್ಮಗಳ ಪಾಪಗಳನ್ನು ಅಳಿಸಿ ಹಾಕುತ್ತದೆ. ದುಃಖ ಮತ್ತು ಆತಂಕವನ್ನು ಜಯಿಸಲು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ ಮತ್ತು ಶತ್ರುಗಳ ಮೇಲೆ ಅಥವಾ ಕಾನೂನು ವಿವಾದಗಳ ಮೇಲೆ ವಿಜಯವನ್ನು ಖಚಿತಪಡಿಸುತ್ತದೆ ಎಂದು ನಂಬಲಾಗಿದೆ. ಇದನ್ನು ಗಮನಿಸುವುದರಿಂದ ಶಾಶ್ವತ ವೈಭವ ಮತ್ತು ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಇನ್ನು ವಿಜಯ ಏಕಾದಶಿಯ ಕಥೆಗಳನ್ನು ನೋಡುವುದಾದರೆ, ವಿಜಯ ಏಕಾದಶಿಯ ವ್ರತ ಕಥೆಯು ಪದ್ಮ ಪುರಾಣದಲ್ಲಿ ಸಮೃದ್ಧವಾಗಿ ವಿವರಿಸಲ್ಪಟ್ಟಿದೆ ಮತ್ತು ರಾಮಾಯಣ ಮಹಾಕಾವ್ಯದಲ್ಲಿ ಪ್ರತಿಧ್ವನಿಸುತ್ತದೆ. ಸಂಪೂರ್ಣ ವಿವರಣೆಯನ್ನು ನೋಡುವುದಾದರೆ, ಒಮ್ಮೆ ರಾಜ ಯುಧಿಷ್ಠಿರನು ಫಾಲ್ಗುಣದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ಕೃಷ್ಣನನ್ನು ಕೇಳಿದನು. ನಾರದ ಮುನಿ ಬ್ರಹ್ಮನಿಂದ ಅದೇ ಬಗ್ಗೆ ವಿಚಾರಿಸಿದನು ಎಂದು ಕೃಷ್ಣನು ವಿವರಿಸಿದನು. ವಿಜಯ ಏಕಾದಶಿಯು ದುರ್ಗುಣಗಳನ್ನು ನಿವಾರಿಸುತ್ತದೆ ಮತ್ತು ವಿಜಯವನ್ನು ಖಚಿತಪಡಿಸುತ್ತದೆ ಎಂದು ಬ್ರಹ್ಮನು ವಿವರಿಸಿದನು. ಈ ಕಥೆಯು ರಾಮನ ವನವಾಸದ ಸಮಯದಲ್ಲಿ ನಡೆಯುತ್ತದೆ. ಸೀತೆ ಮತ್ತು ಲಕ್ಷ್ಮಣರು ಪಂಚವಟಿ ಕಾಡಿನಲ್ಲಿದ್ದಾಗ ರಾವಣ ಸೀತೆಯನ್ನು ಅಪಹರಿಸಿದನು. ರಾಮನು ಅವಳನ್ನು ಹುಡುಕುತ್ತಾ ಸಾಯುತ್ತಿರುವ ಜಟಾಯುವನ್ನು ಭೇಟಿಯಾದನು. ಕಬಂಧನನ್ನು ಸೋಲಿಸಿದನು. ಸುಗ್ರೀವನ ಜೊತೆ ಮೈತ್ರಿ ಮಾಡಿಕೊಂಡನು ಮತ್ತು
ವಾನರ ಸೈನ್ಯವನ್ನು ಒಟ್ಟುಗೂಡಿಸಿದನು. ಹನುಮಂತನು ಲಂಕೆಗೆ ದಾಟಿ ಸೀತೆಯನ್ನು ಭೇಟಿಯಾಗಿ ಸುದ್ದಿಯೊಂದಿಗೆ ಹಿಂದಿರುಗಿದನು. ಲಂಕವನ್ನು ಆಕ್ರಮಿಸಲು ರಾಮನು ವಿಶಾಲ ಸಾಗರವನ್ನು ದಾಟಬೇಕಾಗಿತ್ತು. ಆದರೆ ದುಸ್ತರ ಸವಾಲುಗಳನ್ನು ಎದುರಿಸಿದನು. ಲಕ್ಷ್ಮಣನು ಹತ್ತಿರದಲ್ಲಿ ವಾಸಿಸುವ ಬಕಧಲ್ಭ್ಯ ಋಷಿಯನ್ನು ಸಂಪರ್ಕಿಸಲು ಸೂಚಿಸಿದನು. ರಾಮನು ಭಕ್ತಿಯಿಂದ ದಿನಗಟ್ಟಲೆ ಉಪವಾಸವಿದ್ದು ಸಾಗರವನ್ನು ದಾಟಿ ರಾವಣನನ್ನು ಹೇಗೆ ಸೋಲಿಸುವುದು ಎಂದು ಕೇಳಿದನು. ಋಷಿಯು ವಿಜಯ ಏಕಾದಶಿಯನ್ನು ನಿರ್ದಿಷ್ಟ ಆಚರಣೆಗಳೊಂದಿಗೆ ಆಚರಿಸಲು ಸಲಹೆ ನೀಡಿದನು. ದಶಮಿಯಂದು ಕಲಶವನ್ನು ನೀರಿನಿಂದ ತುಂಬಿಸುವುದು, ವಿಷ್ಣುವಿನ ವಿಗ್ರಹವನ್ನು ಇಡುವುದು, ಏಕಾದಶಿಯನ್ನು ಸಪ್ತ ಧಾನ್ಯ ಧೂಪ ಮತ್ತು ದೀಪಗಳಿಂದ ಪೂಜೆ ಸಲ್ಲಿಸುವುದು, ರಾತ್ರಿ ಜಾಗರಣೆ ಮಾಡುವುದು ಮತ್ತು ದ್ವಾದಶಿಯಂದು ಕಲಶವನ್ನು ದಾನ ಮಾಡುವುದು. ರಾಮ, ಲಕ್ಷ್ಮಣ ಮತ್ತು ಸೈನ್ಯವು ಈ ಸೂಚನೆಗಳನ್ನು ಶ್ರದ್ಧೆಯಿಂದ ಪಾಲಿಸಿತು. ಸಂತೋಷಗೊಂಡ ವಿಷ್ಣು ಮತ್ತು ಸಾಗರ ದೇವರು ಅವರಿಗೆ ದಾರಿ ಮಾಡಿಕೊಟ್ಟರು. ಅವರು ರಾಮಸೇತು ಸೇತುವೆಯನ್ನು ನಿರ್ಮಿಸಿದರು, ಸಾಗರವನ್ನು ದಾಟಿದರು, ರಾವಣನ ಸೈನ್ಯದೊಂದಿಗೆ ಹೋರಾಡಿದರು ಮತ್ತು ರಾಮನು ಸೀತೆಯನ್ನು ರಕ್ಷಿಸಿ ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಈ ಉಪವಾಸವು ಲೌಕಿಕ ಯಶಸ್ಸು ಮತ್ತು ಶಾಶ್ವತ ಮುಕ್ತಿಯನ್ನು ತರುತ್ತದೆ ಎಂದು ಬ್ರಹ್ಮನು ತೀರ್ಮಾನಿಸಿದನು. ಈ ಕಥೆಯನ್ನು ಓದುವುದು ಅಥವಾ ಕೇಳುವುದು ವಾಜಪೇಯ ಯಜ್ಞವನ್ನು ಮಾಡಿದಂತೆ ಅಪಾರ ಪುಣ್ಯಗಳನ್ನು ನೀಡುತ್ತದೆ ಎಂದು ಕೃಷ್ಣ ದೃಢಪಡಿಸಿದನು. ಈ ದಂತಕಥೆಯು ರಥದ ಶಕ್ತಿಯನ್ನು ಒತ್ತಿ ಹೇಳುತ್ತದೆ. ಇದು ವಿಜಯವನ್ನು ಬಯಸುವ ಭಕ್ತರಿಗೆ ದಾರಿದೀಪವಾಗಿದೆ. ಇನ್ನು ವಿಜಯ ಏಕಾದಶಿಯ ಆಚರಣೆಗಳು ಮತ್ತು ಉಪವಾಸ ಮಾರ್ಗದರ್ಶಿಯನ್ನು ನೋಡುವುದಾದರೆ, ವಿಜಯ ಏಕಾದಶಿಯನ್ನು ಆಚರಿಸುವುದು ದಶಮಿಯಿಂದ ದ್ವಾದಶಿಯವರೆಗೆ ಕಟ್ಟುನಿಟ್ಟಿನಿಂದ ಆಚರಣೆಗಳನ್ನು ಒಳಗೊಂಡಿರುತ್ತದೆ. ಅದು ನಿರ್ಜಲ ಅಂದರೆ ನೀರಿಲ್ಲದ ಅಥವಾ ಫಲಾಹಾರ, ಹಣ್ಣುಗಳು ಮತ್ತು ಹಾಲು ಆಗಿರಬಹುದು. ಈ ವಿವರವಾದ ಮಾರ್ಗದರ್ಶಿಯನ್ನು ಅನುಸರಿಸಬಹುದು. ದಶಮಿಯಂದು ತಯಾರಿ ಮಾಡಿಕೊಳ್ಳಬೇಕು. ಧಾನ್ಯಗಳು, ಬೀನ್ಸ್, ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಇಲ್ಲದೆ ಒಂದು ಸಾತ್ವಿಕ ಊಟವನ್ನು ಸೇವಿಸಬೇಕು. ತಾಮಸ ಆಹಾರಗಳು ಮತ್ತು ದೈಹಿಕ ಭೋಗಗಳನ್ನು ತಪ್ಪಿಸಿ ಒಂದು ಕಲಶವನ್ನು ಮಣ್ಣಿನ, ತಾಮ್ರ, ಬೆಳ್ಳಿ ಅಥವಾ ಚಿನ್ನದ ಪಾತ್ರೆ ನೀರಿನಿಂದ ತುಂಬಿಸಿ ಮಾವಿನ ಕೊಂಬೆ ಅಥವಾ ಪಲ್ಲವವನ್ನು ಸೇರಿಸಿ ಮತ್ತು ಅದರ ಕೆಳಗೆ 7 ಧಾನ್ಯಗಳನ್ನು ಇರಿಸಿ ಮೇಲೆ ವಿಷ್ಣು ಅಥವಾ ರಾಮನ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಬೇಕು. ಏಕಾದಶಿ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಚಂದನ, ವೀಳ್ಯದೆಲೆ, ಹಳದಿ, ಹೂಗಳು, ತುಳಸಿ ಎಲೆಗಳು, ಹಣ್ಣುಗಳು, ಧೂಪ ಮತ್ತು ತುಪ್ಪದ ದೀಪಗಳಿಂದ ಕಲಶದ ಮೇಲೆ ಪೂಜೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ವಿಷ್ಣು ಸಹಸ್ರನಾಮದಂತಹ ಮಂತ್ರಗಳನ್ನು ಪಠಿಸಿ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಅಕ್ಕಿ ಮತ್ತು ಮಾಂಸಾಹಾರಿ ವಸ್ತುಗಳಿಂದ ದೂರವಿರಬೇಕು. ಹಣ್ಣುಗಳು, ಬೀಜಗಳು, ಹಾಲು, ಆಲೂಗಡ್ಡೆ, ಹುರುಳಿ, ಸಾಬುದಾನ, ಸಕಾರಾತ್ಮಕ ಆಲೋಚನೆಗಳನ್ನು ಕಾಪಾಡಿಕೊಂಡು ಶಾಸ್ತ್ರಗಳನ್ನು ಪಠಿಸಬೇಕು. ರಾತ್ರಿ ಭಜನೆಗಳನ್ನು ಪಠಿಸುತ್ತಾ ರಾಮಾಯಣ ಅಥವಾ ಭಗವದ್ಗೀತೆಯನ್ನು ಓದುತ್ತಾ ಮತ್ತು ವಿಷ್ಣುವನ್ನು ಧ್ಯಾನಿಸುತ್ತಾ ಎಚ್ಚರವಾಗಿರಬೇಕು. ಹೆಚ್ಚಿನ ಪ್ರಯೋಜನಗಳಿಗಾಗಿ ತುಪ್ಪದೊಂದಿಗೆ ದೀಪಗಳನ್ನು ಬೆಳಗಿಸಬೇಕು. ದ್ವಾದಶಿಯಂದು ಸೂರ್ಯೋದಯದ ಸಮಯದಲ್ಲಿ ನದಿ ಅಥವಾ ಕೊಳದ ಬಳಿ ಇರುವ ಕಲಶದ ಮೇಲೆ ಅಂತಿಮ ಪೂಜೆಯನ್ನು ಮಾಡಿ ಕಲಶ ಮತ್ತು ಉಪಯುಕ್ತ ವಸ್ತುಗಳನ್ನು ಬ್ರಾಹ್ಮಣ ಅಥವಾ ನಿರ್ಗತಿಕರಿಗೆ ದಾನ ಮಾಡಬೇಕು. ಪಾರಣ ಕಿಟಕಿಯ ಸಮಯದಲ್ಲಿ ಹಣ್ಣುಗಳು ಅಥವಾ ತುಳಸಿ ನೀರಿನಿಂದ ಪ್ರಾರಂಭಿಸಿ ಸಾತ್ವಿಕ ಆಹಾರದೊಂದಿಗೆ ಉಪವಾಸವನ್ನು ಮುರಿಯಬೇಕು. ಗೆಲುವು ಮತ್ತು ಅಡೆತಡೆಗಳ ನಿವಾರಣೆಯ ಮೇಲೆ ಪ್ರಾರ್ಥನೆಗಳನ್ನು ಕೇಂದ್ರೀಕರಿಸಿ ಸಾಮೂಹಿಕ ಆಶೀರ್ವಾದಕ್ಕಾಗಿ ಕುಟುಂಬಗಳು ಒಟ್ಟಾಗಿ ಆಚರಿಸಬಹುದು. ವಿಜಯ ಏಕಾದಶಿಯ ಆಚರಿಸುವ ಪ್ರಯೋಜನಗಳೇನು? ಈ ವ್ರತವು ದೇಹವನ್ನು ವಿಷಮುಕ್ತಗೊಳಿಸುತ್ತದೆ, ಮನಸ್ಸನ್ನು ಚುರುಕುಗೊಳಿಸುತ್ತದೆ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ.
ಆಧ್ಯಾತ್ಮಿಕವಾಗಿ ಇದು ಪಾಪಗಳನ್ನು ನಿವಾರಿಸುತ್ತದೆ, ಮೋಕ್ಷವನ್ನು ನೀಡುತ್ತದೆ ಮತ್ತು ವೈಕುಂಠದಲ್ಲಿ ವಿಷ್ಣುವಿನ ನಿವಾಸವನ್ನು ಖಚಿತಪಡಿಸುತ್ತದೆ. ಲೌಕಿಕ ಪ್ರಯತ್ನಗಳಲ್ಲಿ ಗೆಲುವು, ವಿವಾದಗಳ ಪರಿಹಾರ, ಆತಂಕದ ವಿರುದ್ಧ ಮಾನಸಿಕ ಸ್ಥಿತಿಸ್ಥಾಪಕತ್ವ ಮತ್ತು ಸಮೃದ್ಧಿ ಸೇರಿವೆ. ಮಹಾಯಜ್ಞಗಳಿಗೆ ಸಮಾನವಾದ ಇದು ಕಥಾಪಠಣದ ಮೂಲಕ ಹಂಚಿಕೊಂಡಾಗ ಪುಣ್ಯಗಳನ್ನು ಹೆಚ್ಚಿಸುತ್ತದೆ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.